ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ, ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಹಣ್ಣು ಹಾಕಿದ್ವು, ಅದಕ್ಕೆ ನೋಡೋಣ ಅಂತಂದು ಚೀಲದಲ್ಲಿ ಇಟ್ಟಿದ್ವಲ್ಲ, ಸೊ ತೆಗೆದಿದ್ದೆ ಹಣ್ಣಾಗಿದ್ವು. ಎತ್ತಿಡೋಣ ಅಂತಂದು ಎತ್ತಿಡ್ತಾ ಇದ್ದೀನಿ. ಇದು ಹಣ್ಣು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ತಿನ್ನೋಕ್ಕಾಗಲ್ಲ ಒಬ್ರು, ಅಷ್ಟು ಚೆನ್ನಾಗಿರುತ್ತೆ ಇದು. ಹೊಟ್ಟೆ ಮತ್ತು ಸಿಪ್ಪೆ ಎಲ್ಲ ತೆಳುವಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಹೊಟ್ಟೆ ಹಸ್ತಿರುತ್ತೆ ನೋಡ್ರಿ, ಅಂಥವ್ರಿಗೆ ಕೊಟ್ಬಿಟ್ರೆ ಪೂರ್ತಿ ತಿಂದಾಕ್ಬಿಡ್ತಾರೆ. ಅಷ್ಟು ದೊಡ್ಡದಾಗಿದೆ ಹಣ್ಣು, ನೋಡಿ ಎಷ್ಟು ದೊಡ್ಡದಾಗಿದೆ ಹಣ್ಣು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದು. ಇದು ಹೆಸರೇನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಮ್ಮ ಗಿಡದಲ್ಲೇ ತಂದಿರೋದು. ನಾವು ಕೊಂಡು ತಿಂತೀವಿ ಅಂದರೆ ಅಷ್ಟಾಗಿ ತಗೊಂಡು ತಿನ್ನಕ್ಕೆ ಹೋಗೋದಿಲ್ಲ. ಸೊ ನೋಡಿ, ನಮ್ಮ ಮರದಲ್ಲೇ ಇರೋದ್ರಿಂದ ಯಾವಾಗ ಬೇಕಾದರೂ ಅವಾಗ ಕಿತ್ಕೊಬಂದು ತಿನ್ಕೋಬೋದು. ಖಾಲಿ ಆಗೋವರೆಗೂ ತಿನ್ಕೊಳ್ತಾ ಇರ್ಬೋದು. ಇದೇನಿಲ್ಲ ಅಂದ್ರೂ 250-300 ರೂಪಾಯಿ ಕೆಜಿ ಈ ಹಣ್ಣು. ಅಷ್ಟು ಚೆನ್ನಾಗಿದೆ ಟೇಸ್ಟು. ಮಾರ್ಕೆಟಲ್ಲಿ ಇರೋದು ಅದೇ ಅಮೌಂಟೇ, 250-300 ರೂಪಾಯಿ ಕೆಜಿನೇ ಇದು. ನೋಡಿ, ಹೊಂಡ ಪೂರ್ತಿ ತುಂಬೋಯ್ತು. ಏನಿಲ್ಲಾಂದ್ರೂ ಒಂದು ವಾರದೊಳಗೆ ಇದು ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತಲ್ಲ ಹಣ್ಣು. ಸೊ ಅದಕ್ಕೆ ಮಕ್ಕಳೆಲ್ಲ ಹೋಗ್ತಾ ತಿಂತಾ ಇರ್ತಾರೆ. ಇದನ್ನು ಈಗಿನ್ನೂ ಸ್ಟಾರ್ಟ್ ಆಗಿರೋದು, ಇನ್ನು ಇದೇ ಫಸ್ಟ್ ಹಣ್ಣು ಇಟ್ಟಿರೋದು. ಇನ್ನೇನು ಸ್ಕೂಲ್ ಬೇರೆ ಓಪನ್ ಆಗುತ್ತೆ, ಸ್ನ್ಯಾಕ್ಸಿಗೆಲ್ಲ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ ಫ್ರೂಟ್ ಇದು. ಹಾಗೆ ಈಗ ತಿಂಡಿಗೆ ಇಟ್ಟಿದ್ದೀನಿ. ಸೊ ಗೈಸ್ ನೋಡ್ರಿ, ಎಲ್ರದ್ದು ತಿಂಡಿ ಆಗಿತ್ತು. ತಾತರು ಅಜ್ಜಿರಿಗೂ ಮತ್ತು ಮಕ್ಕಳಿಗೆಲ್ಲ ತಿಂಡಿ ಆಗಿತ್ತು. ಅವರು ಹಣ್ಣು ತಿಂದರು ಆಲ್ರೆಡಿ. ಸೊ ನಮ್ಮ ಮನೆಯವ್ರು ಇನ್ನೂ ತಿಂಡಿಗೆ ಬಂದಿಲ್ಲ. ಹಾಗೆ ನನಗೂ ನಮ್ಮ ಮನೆಯವ್ರಿಗೂ ಇಬ್ರಿಗೂ ಆಗುತ್ತೆ ಅಂತಂದು ಹಚ್ಚಿಡೋಣ ಅಂತ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಹಣ್ಣು ಒಂದು ಪೂರ್ತಿ ತಿನ್ನೋಕ್ಕಲ್ಲ, ಅಷ್ಟು ದಪ್ಪ ಇದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹೊಟ್ಟೆ ಅಷ್ಟು ಹೂಕೊಂಡು ಇರ್ತಾರೆ ನೋಡಿ, ಅವರಿಗೆ ಇದೊಂದು ಹಣ್ಣು ಪೂರ್ತಿ ತಿಂದುಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ, ಅಷ್ಟು ದಪ್ಪ ಇದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಇದು ಸಿಪ್ಪೆ ಮತ್ತು ಹೊಟ್ಟೆ ಎಲ್ಲ ತೆಳು ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೂಪರಾಗಿದೆ ಟೇಸ್ಟ್ ಮಾತ್ರ. ಹಾಗೆ ನೋಡಿ, ನೆನ್ನೆ ತುಪ್ಪ ಕಾಯಿಸಿದ್ನಲ್ಲ, ಸೊ ಇನ್ನು ಸ್ವಲ್ಪ ಅದಕ್ಕೆ ಪಾತ್ರೆಗೇ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇದು ಮಾಡ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕ್ಬಾರ್ದು. ಒಂದು ಟೀ ಗ್ಲಾಸಲ್ಲಿ ಒಂದು 1/4 ಭಾಗ ಹಾಕಿದ್ರೆ ಸಾಕು. ಏನು ಮಾಡ್ತಾಯಿದ್ದೀನಿ ಅಂದರೆ, ಬರ್ಫಿ ಮಾಡೋಣ ಅಂತಂದು, ರಾಗಿ ಬರ್ಫಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ. ಮತ್ತು ಅದು ತಳದಾಗಳದು ಏಲಕ್ಕಿ ಪುಡಿ ಎಲ್ಲ ಕುಟ್ಟಾಕಿರ್ತೀವಿ ನೋಡಿ, ಅದು ಪೂರ್ತಿ ತಳ ಕಚ್ಚಿಬಿಡುತ್ತೆ. ಅದನ್ನು ಸ್ಪೂನಲ್ಲಿ ಒಂದು ಸರಿ ನೀರು ಹಾಕ್ಬಿಟ್ಟು ಆಡಿಸ್ಕೊಬಿಟ್ರೆ ಬೇಗ ಬಿಟ್ಕೊಳ್ಳುತ್ತೆ. ಬಿಸಿಗೆ ಇಕ್ಕಿದ್ಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಮಾಡ್ಕೋಬೇಕು. ಇದನ್ನು ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಅದರಲ್ಲೇ ಬಿಟ್ಟಿದ್ದೆ ತುಪ್ಪನ, ಸೋಸ್ಕೋಬೇಕಾದ್ರೆ ಜಾಸ್ತಿ ಅದರಲ್ಲೇ ಬಿಟ್ಟೆ. ಮತ್ತು ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಹಸಿಟ್ಟು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ನೆನ್ನೆ ಕಾಸಿರೋಂಥ ತುಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಒಂದು ಬಾಕ್ಸ್ ಪೂರ್ತಿದ್ದು ಆಗಿಬಿಟ್ಟು, ಇನ್ನೊಂದು ಚಿಕ್ಕ ಬಾಕ್ಸ್, ಊಟದ ಬಾಕ್ಸಲ್ಲಿ ಒಂದು 3/4 ಭಾಗ ಆಗಿದೆ. ಏನಂದರೆ ದೊಡ್ಡ ಬಾಕ್ಸಿಗೆ ಹಾಕಿದ್ದೆ, ಅದು ತೂತ ಬಿಟ್ಬಿಟ್ಟು ಬಾಕ್ಸು. ಸೊ ಪ್ಲೇಟಲ್ಲೆಲ್ಲ ಹಂಗೆ ತುಪ್ಪ ಬಸ್ಕೊಬಿಟ್ಟಿತ್ತು. ಅಂದರೆ ನಾನು ಸೀಮೆ ಬರ್ತವೆ ಅಂತಂದು ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ ಇಕ್ಕಿದ್ದೆ ತುಪ್ಪದ್ದು. ಸೊ ಅದರಲ್ಲೆಲ್ಲ ಬಸ್ಕೊಬಿಟ್ಟಿತ್ತು. ಮತ್ತು ಬಿಸಿ ಮಾಡಿ ಚಿಕ್ಕ ಬಾಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಅದಕ್ಕೆ 2 ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಈ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡ್ಕೊಬಿಟ್ಟು, ಆಗಲೇ ಮಾಡಿಟ್ಕೊಂಡಿದ್ವಲ್ಲ ರಾಗಿ ಬರ್ಫಿಗೆ ಅಂತಂದು, ಸೊ ಇಟ್ಟು ಅದನ್ನು ಇದಕ್ಕೆ ಪ್ಲೇಟ್ಗೆ ಹಾಕ್ಬಿಟ್ಟು ಅದನ್ನು ಇವಾಗ ಪ್ರೆಸ್ ಮಾಡಬೇಕು. ಈ ಥರ ಸುತ್ತ ಎಲ್ಲ ಸೈಡೆಲ್ಲನ ಬಿರ್ಕ್ ಥರ ಬಿಟ್ಟಿರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಲಾಸ್ಟಿಗೆ ಗೋಡಂಬಿ ಎಲ್ಲ ಹಾಕ್ಬಿಟ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ರಾಗಿ ಬಿಸ್ಕತ್ ಮಾಡ್ಕೊತೀವಿ ನಾವು. ಅಂದರೆ ಓವನಲ್ಲಿ ಇಟ್ಬಿಟ್ಟು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೇಲಿ ಓವನ್ ಇಲ್ವಲ್ಲ, ಅದಕ್ಕೆ ಬರ್ಫಿನೇ ಮಾಡೋಣ ಅಂತಂದು ಮಾಡಿದ್ದಾಯಿತು. ಈಗ ನೋಡಿ, ಅದನ್ನು ಶೇಪಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಶೇಪ್ ಕೊಟ್ಬಿಟ್ಟು ಕಟ್ ಮಾಡಿದ್ರೆ ರಾಗಿ ಬರ್ಫಿ ರೆಡಿ ಆಗೋಗ್ಬಿಡುತ್ತೆ. ಈ ಥರ ಚಿಕ್ಕದಾಗಿ ಶೇಪ್ ಕೊಡಬೇಕು. ಸೊ ಈಸಿಯಾಗಿ ಮೇಲೆ ಎತ್ಕೋಬೋದು, ಏನು ಪ್ಲೇಟಿಗೆ ಅಂಟ್ಕೊಳುತ್ತೆ ಅನ್ನೋ ಥರದ್ದು ಏನೂ ಇರೋದಿಲ್ಲ. ಯಾಕಂದರೆ ಆಲ್ರೆಡಿ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿರ್ತೀವಲ್ಲ ಪ್ಲೇಟ್ಗೆ. ಸೊ ಅದಕ್ಕೋಸ್ಕರ ಯಾವುದೇ ಇರುತ್ತೆ ಅದು ಅಂಟ್ಕೊಳ್ಳೋದಿಲ್ಲ, ಬೇಗ ಬಂದುಬಿಡುತ್ತೆ. ಸ್ಪೂನಲ್ಲಿ ಇಲ್ಲಾಂದರೆ ಏನರಾದ್ರೂ ಕಡ್ಡಿಲಿ ಈ ಥರದ್ದು ಎತ್ಬಿಟ್ರೆ ನಿಧಾನಕ್ಕೆ ಹಾಗೆ ಬಂದುಬಿಡುತ್ತೆ.
ಸೊ ಬಿಸಿ ಇರುತ್ತಲ್ಲ ಸ್ವಲ್ಪ ಆರ್ಕೊಂಡ್ಮೇಲೆ ತೆಗಿಬೇಕು. ಬಿಸಿ ಇದ್ದಾಗ ಏನಂದರೆ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆರ್ಕೊಂಡ್ರೆ ಸರಿ ಚೆನ್ನಾಗಿ ಬರುತ್ತೆ. ಹಾಗೆ ಮಕ್ಕಳಿಬ್ರು ಮೇಲ್ಗಡೆ ಆಟಾಡ್ತಿದ್ದಾರೆ, ಚೌಕೋಬಾರ್ ಆಟಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಕೆಳಗಡೆ ಬರ್ಫಿ ಮಾಡಿರೋದು. ಸೊ ಅವ್ರು ಆಟಾಡ್ತಾಯಿದ್ರು. ಅದಕ್ಕೆ ನಾನು ಬರ್ಫಿ ನನಗೆ ಕೆಳಗಡೆನೇ ಇದ್ನಲ್ಲ, ಬರ್ಫಿ ಮಾಡ್ಕೊಂಡು ತಗೊಂಡೋಗೋಣ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಗೈಸ್ ನೋಡಿ, ಬರ್ಫಿನ ಮೇಲ್ಗಡೆ ಮಕ್ಕಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಮಾಡಿರೋದು, ತಗೊಂಡು ಹೋಗ್ತಾಯಿದ್ದೀನಿ. ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಟಂಟಡಾನ್ ದೇಸಿ ಟಂಟಡಾನ್. ಅದೇ ಅಲ್ಲಿ ಏನು ಮಾಡ್ತಿರೋದು ನೀನು? ಹಾಂ, ನಿಂಗೆ ಬೇಡವಾ ಈಗ? ಮತ್ತೆ ತಡ್ರಿ, ತಿನ್ರಿ, ಕೂತ್ಕೊಳ್ರಿ, ತಾನು ತಿನ್ರಿ. ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕೀಗ. ಚೆನ್ನಾಯ್ತಾನೆ ಪ್ರತೀಕ್ಷಾ? ಚೆನ್ನಾಯ್ತಾ? ತಾನು ತಿನ್ರಿ. ಸೀಮೆ ಬತ್ತ ಉದುರಿಸ್ಬಾರ್ದು. ಇವನ್ ಕೈ ಪೂರ್ತಿ ಬೆಳ್ಳ ಒಂದು ಬೆಳ್ಳ ಹಂಗೆ ಎತ್ಕೊಳೋದು ಬಿಟ್ಟು. ಬರ್ಫಿ ಬೇಕಾ? ರಾಗಿ ಬರ್ಫಿ ಚೆಲ್ಬೇಡಪ್ಪ ಸ್ವಾಮಿ. ಹೆಂಗೈತೆ ಕೊಡು, ನೀಟಾಗಿ ಎತ್ಕ, ಮುರಿದಾಕ್ಬೇಡ. ಈ ಕಡೆಯಿಂದ ಎತ್ಕ, ಮುರಿದೋಗ್ತೈತೆ ಆ ಕಡೆಯಿಂದ. ನೋಡಲಿ ಎಲ್ಲ ಮುರಿದಾಕೊಂಡು ಕೊಡ, ಬಲ್ ಕೊಡು ಮತ್ತೀಗ ಒಂದ ಕೊಡ. ಈಗ ಬ್ಯಾಲ್ ಎಲ್ಲ ಹಾಕ್ತೇವೆ ಅವಂದ ಕೊಡ. ಕೊಡು ಗೈಸ್ ನೋಡಿ, ಇವತ್ತು ರಾಗಿ ಗಂಜಿ ಕಾಸ್ಕೊಂಡಿದ್ದೀನಿ. ಏನಂದರೆ ಹೀಟು ಜಾಸ್ತಿ ಆಗಿಬಿಟ್ಟು ಬಾಯಲ್ಲೇ ಅಗ್ರಿಟ್ಬಿಟ್ಟಿದೆಯಲ್ಲ. ಸೊ ರಾಗಿ ಗಂಜಿ ತಂಪಲ್ವ, ಅದಕ್ಕೆ ರಾಗಿ ಗಂಜಿ ಕಾಸ್ಕೊಂಡಿದ್ದೀನಿ. ಸೊ ನಮ್ಮ ತಾತಂಗೆ ರಾಗಿ ಗಂಜಿನೇ ನಾವು ಕಾಸ್ಕೊಡೋದು. ಯಾಕೆಂದರೆ ಮುಂಚೆಲ್ಲ ಹಾಲು ಕೊಡ್ತಿದ್ವಿ. ಸೊ ಹಾಲು ಕೊಡಬೇಕಾದ್ರೆ ಏನಂದರೆ ಕೆಮ್ಮೋದು ಜಾಸ್ತಿ. ಸೊ ಕೆಮ್ಮು, ಕಫ ಆ ಥರ ಕೆಮ್ಮು ಬರೋದು ಜಾಸ್ತಿ. ಅದಕ್ಕೆ ಸೊ ಹಾಲು ಕಡಿಮೆ ಮಾಡಿಬಿಟ್ಟು ಇವಾಗ ಹಾಲು ಕೊಡೋದಿಲ್ಲ. ಮೊಸರು ಮತ್ತು ತುಪ್ಪ ಆ ಥರದ್ರಾಗೆಲ್ಲ ತಿನ್ನುತ್ತೆ. ಬಟ್ ಹಾಲೆಲ್ಲ ಕಾಸ್ಕೊಡೋದಿಲ್ಲ. ರಾಗಿ ಗಂಜಿ ಮಾಡ್ಕೊಡ್ತೀವಿ, ಬೆಲ್ಲ ಹಾಕ್ಬಿಟ್ಟು, ಉಪ್ಪು ಹಾಕಲ್ಲ, ಬೆಲ್ಲ ಹಾಕಿ ರಾಗಿ ಗಂಜಿ ಮಾಡ್ಕೊಡ್ತೀವಿ ನೋಡಿ. ಈ ಥರ ಚೆನ್ನಾಗಿರುತ್ತೆ ರಾಗಿ ಗಂಜಿ. ಟೇಸ್ಟ್ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಹಾಕಿನೇ ಕಾಸ್ಕೊಡೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೆ ತಂಪು. ಬೇಸಿಗೆ ಟೈಮಲ್ಲೆಲ್ಲ ಆವಾಗವಾಗ ರಾಗಿ ಗಂಜಿ ಕಾಸ್ಕೊಂಡು ಕುಡಿದ್ರೆ ಸೊ ದೇಹಕ್ಕೆ ತಂಪಾಗುತ್ತೆ ಅಂತಂದು ರಾಗಿ ಗಂಜಿ ಕುಡಿತಾ ಇದ್ದೀನಿ. ಯಾವುದೇ ಆಗಲಿ ಆದಮೇಲೆಲ್ವ ಗೊತ್ತಾಗೋದು. ಟೀ ಕಾಫಿನೂ ನಾನೇನು ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ. ಎಂದೋ ಒಂದು ನರಿಯರು ತಲೆನೋವು ಆ ಥರ ಏನಾದರೂ ಬಂದಾಗ ಮಾತ್ರ ಟೀ ಕಾಫಿ ಕುಡಿಯೋದು. ಸೊ ಇವತ್ತು ಬಾಯಲ್ಲಿ ಹುಣ್ಣಾಗ್ಬಿಟ್ಟಿತ್ತಲ್ವ, ಈ ಕಡೆ ಬಾಯಲ್ಲಿ, ಈ ಕಡೆ ತುಟಿ ಪಕ್ಕನೇ ಹುಣ್ಣಾಗ್ಬಿಟ್ಟಿದೆ. ಸೊ ಅದಕ್ಕೆ ರಾಗಿ ಗಂಜಿನೇ ಕಾಸ್ಕೊಂಡೆ ಕುಡಿಯೋಣ ಅಂತಂದು. ಮಕ್ಕಳಿಬ್ಬರು ಆಟಾಡಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ವಯಸ್ಸು ನೋಡಿ, ಎಲ್ರದ್ದು ಊಟ ಆಯ್ತು. ಈಗಿನ್ನು ಶಿವಸಂಬ್ರ ಮುದ್ದೆ ರೈಸು ಊಟ ಮಾಡಿದ್ದಾಯಿತು. ಸೊ ಇನ್ನೂ ಇದು ಹುಣ್ಣಾಗಿತ್ತಲ್ಲ, ಅದಿನ್ನೂ ಹೋಗಿಲ್ಲ, ನೋಡ್ತಾ ಐತೆ. ನಮ್ಮ ಮನೆಗೆ ಒಬ್ರು MBBS ಮಾಡೋರೆ, ಕೇಳಂಬರ್ರಿ ಏನು ಹೇಳ್ತಾರೆ ಇಲ್ಲಿ ಮನೆ ಮದ್ದು. ಏನು ಬಾಸ್? ಡಾಕ್ಟ್ರೇ ಹೇಳಿ ಡಾಕ್ಟ್ರೇ. ಇಲ್ಲ ಡಾಕ್ಟ್ರೇ, ನಾವು ಡಾಕ್ಟ್ರಲ್ಲ. ಹೇಳಿ ಡಾಕ್ಟ್ರೇ, ಏನು ಮಾಡ್ಬೇಕು ಹೇಳ್ರಿ. ಅಡುಗೆ ಮಾಡೋ ಡಾಕ್ಟ್ರುಗಳು ಎಲ್ಲ ದೊಡ್ಡ ಡಾಕ್ಟ್ರು ಅಂತ ಹೇಳಿ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅಲ್ಲ ಡಾಕ್ಟ್ರೇ, ಹುಣ್ಣಾಗೈತಲ್ಲ, ಏನು ಮಾಡಬೇಕು ಡಾಕ್ಟ್ರೇ? ಅದೇ ಕೇಳಾರ ದೊಡ್ಡ ಡಾಕ್ಟ್ರು. ನೀವು ಚಿಕ್ಕ ಡಾಕ್ಟ್ರ್ ಹಂಗಾರೆ. ದೊಡ್ಡ ಡಾಕ್ಟ್ರು ಕೇಳಬೇಕು, ಸಣ್ಣ ಡಾಕ್ಟ್ರು ಏನು ಗೊತ್ತಾಗುತ್ತೆ. ಆಲೆ ಹೇಳ್ತಿದ್ದಲ್ಲ ಡಾಕ್ಟ್ರ್, ಹೇಳ್ರಿ ಅದನ್ನೇ. ಆಲೆ ಹೇಳಿರಲ್ಲ ಡಾಕ್ಟ್ರ್, ಏನು ತಿನ್ನ ಅಲ್ಲ ಡಾಕ್ಟ್ರೆ, ಬೇರೆದು ಹೇಳಿರಲ್ಲ. ಆಲೆ ಏನು ಹೇಳಿದ್ದು ಡಾಕ್ಟ್ರ್ ನೀವು? ಜೀರಿಗೆ ಬೆಲ್ಲ ಹಾಕೊಂಡು ಜೀರಿಗೆ ಅಲ್ಲ ಡಾಕ್ಟ್ರೆ, ಅದು
ನೀವು MBBS ಓದಿ ಡಾಕ್ಟರ್ ಆಗಿದ್ದೀರಾ ಇಲ್ಲ ಯೂಟ್ಯೂಬ್ ನೋಡಿ ತೋರಿಸ್ತಿದ್ದೆ. ಅತ್ಯಾರು ತೋರಿಸ್ತಾರೆ? ಅಲ್ಲ ಡಾಕ್ಟ್ರೆ, ನೀವು MBBS ಓದಿ ಡಾಕ್ಟರ್ ಆಗಿದ್ದೀರಾ ಇಲ್ಲ ಯೂಟ್ಯೂಬ್ ನೋಡಿ ಡಾಕ್ಟರ್ ಆಗಿದ್ದೀರಾ? ಎಲ್ಲ ಬಿಟ್ಟು ವ್ಯವಸಾಯ ಮಾಡಿ ಡಾಕ್ಟರ್ ಆಗಿದ್ದೀನಿ. ವ್ಯವಸಾಯದಾಗ ಡಾಕ್ಟರ್ ಆಗೋರಷ್ಟೇ. ಹ್ಞೂ ವ್ಯವಸಾಯದಾಗ ಡಾಕ್ಟರ್ ಆಗಿದ್ದೀನಿ ಹೊಲನ. ಮನೆಗೆ ಹೆಲ್ತಿಗೆಲ್ಲ ಡಾಕ್ಟ್ರು ನಾವು, ವ್ಯವಸಾಯದಾಗ ಡಾಕ್ಟ್ರು ಅವರು. ಗೈಸ್ ನೋಡ್ರಿ, ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಕೇಳ್ಬಿಟ್ರೆ ನೀವು ಜೀರಿಗೆ ತಿಂದ್ಬಿಟ್ರೆ ಬೇಗ ಹೋಗ್ತೈತೆ ಉಣ್ಣಾಗಿರೋದು. ಬೇಗ ಹೋಗುತ್ತೆ ಬಾತ್ರೂಮ್ಗೆ ಬೆಳಿಗ್ಗೆ ಬಾಯಿಗೆ ಉಣ್ಣಾಗಿರೋದೆಲ್ಲ ಬೇಗ ಹೋಗುತ್ತೆ. ಅದು ಉಣ್ಣಾಗಿರೋದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟೈತೆ, ಉರಿತೋಯ್ತೆ, ಮಾತಾಡೋಕ್ಕಾಗಲ್ಲ. ನೋಡಬೇಕು, ಮಕ್ಳಿಗೆ ಕೊಟ್ಟಿರ್ತಾರಲ್ಲ ಉಣ್ಣಾದಾಗ ಜೆಲ್ಲಿ ಇಟ್ಕೊಳ್ಳೋಕ್ಕೆ, ನೋಡ್ಬೇಕಾದಿದ್ರೆ ಅದನ್ನೇ ಇಟ್ಕೊಂಡು ಮಲ್ಕೋಬೇಕೀಗ. ಸ್ವಲ್ಪ ಮಿಷಿನ್ ಮೇಲೆಲ್ಲ ವರ್ಕ್ ಮಾಡ್ತೀವಲ್ವ ನಾವು, ಹೀಟ್ ಜಾಸ್ತಿ, ಅದಕ್ಕೆ ಬೇಗ ನನಗೆ ಬಾಯಲ್ಲೆಲ್ಲ ಉಣ್ಣಾಗ್ಬಿಡ್ತವೆ. ಹೀಟ್ ಆಗಿಬಿಟ್ರೆ ಸಾಕು ಬಾಯಲ್ಲಿ ಉಣ್ಣಾಗ್ತವೆ. ಈ ನಡುವೆ ಸ್ವಲ್ಪ ಕಮ್ಮಿ, ಮುಂಚೆ ಅಂತೂ ಜಾಸ್ತಿ ಬಾಯಲ್ಲಿ ಉಣ್ಣಾಗೋದು. ಸೊ ಕರೆಂಟ್ ಬೇರೆ ಹೋಯ್ತು, ಮುಂಚೆ ಎಲ್ಲ ಜಾಸ್ತಿ ಬಾಯಲ್ಲೆಲ್ಲ ಉಣ್ಣಾಗ್ಬಿಡೋದು. ಊಟ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಇವಾಗ ಬೇರೆ ಸಪ್ಪೆ ನೀರು ಕಾಲ್ಸಿದ್ನ, ಖಾರವಾಗಿ ಕೂರ್ವಾಗಿ ಕಾಲ್ಸಿದ್ದೆ. ಒಂದೇ ಸೈಡೇ ಈ ಕಡೆ ಸೈಡೇ ತಿನ್ನಬೇಕು, ಈ ಕಡೆ ಸೈಡು ತೆಚ್ಚಾದರೆ ಸಾಕು ಉರಿ 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 ಉರಿ, ಅದಕ್ಕೆ ಒಂದೇ ಸೈಡೇ ತಿಂದಿದ್ದಾಯಿತು. ಊಟ ಮಾಡೋಕ್ಕೂ ಸೇರಲ್ಲ, ಬಾಯಾಗೆ ಏನಾದರೂ ಉಣ್ಣಾಗ್ಬಿಟ್ರೆ ಟೆಚ್ಚಾದರೆ ಸಾಕು ಖಾರ ಉರಿತಿರ್ತಾಳೆ ಅದಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಹೇಳಿ ಡಾಕ್ಟ್ರೇ. ನೀವು ಹೇಳ್ರಿ ಡಾಕ್ಟ್ರೇ ಬಾಯ. ಟೇಕ್ ಕೇರ್. ಟೇಕ್ ಕೇರ್. ಬಾಯ್.